ಹೌದು ಸರ್, ಇದೆಲ್ಲ ಅರ್ಥ ಆಗೋರಿಗೆ ಅರ್ಥ ಆಗಲ್ಲ, ಕಷ್ಟ ಇದೆ. ನೀವ್ ಹೇಳಿದ್ರಲ್ಲ, ಅದೊಂದು ಡೆಪ್ತ್ ಆಗಿ ಹೋಗ್ಬಿಟ್ಟಿದೆ. ಈಗ ಈ ಹಾಡು ಹೇಳುವಾಗ ನಾನು ಎಷ್ಟು ಡೆಪ್ತ್ ಹೋಗಿದ್ನೋ, ಇದು ಅವ್ರಿಗೆ ನಾಟಲ್ಲ, ಡೆಪ್ತ್ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಅವ್ರನ್ನ ಎಬ್ಬಿಸಿ ಬಡದೆಬ್ಸೋದಕ್ಕೆ ಬಹಳ ಕಷ್ಟ ಅಂತ ಹೇಳ್ತೀನಿ. ಸೂಪರ್ಫಿಷಿಯಲ್ ನಮ್ ಸಂತು ನಮ್ದು ಅದು ಇದು ತುಂಬಾ ಬೇಡ ಅಂತಲ್ಲ. ಈ ಪ್ರಪಂಚದಲ್ಲಿ ನಮ್ ಭಗವಂತ ಕೊಟ್ಟ ಭಿಕ್ಷೆ ಇದು, ಈ ಬದುಕು ಅನ್ನೋದು. ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾನವ ಜನ್ಮ ಪುರಂದರಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಎಂತ ಮಾತು ನೋಡಿ, ಹುಚ್ಚಪ್ಪಗಳಿರ ಅಂತ, ಔಟ್ರೈಟ್ ಹುಚ್ಚಪ್ಪಗಳಿರ ಅಂತ. ಹುಚ್ಚು ನಮಗೆ ಯಾವುದೋ ಒಂದು ಸುಖದ ಹಿಂದೆ ಹೋಗ್ತಾ ಇರ್ತವನಿಲ್ಲ. ಲೌಕಿಕವನ್ನ ತುಂಬಾ ಪ್ರೀತಿಸ್ಬೇಕು, ಲೌಕಿಕ ವೈರಾಗ್ಯ ಇರಬೇಕು ಅಂತ ದಾಸರು ಹೇಳಿಲ್ಲ. ಅದು ಎಲ್ಲಿ ಗೊತ್ತಾಗತ್ತೆ ನೋಡಿ. ಅಂಬಿಗ ನಾನಿನ್ನ ನಂಬಿದೆ ಜಗದಂಬಾರಮಣ ಒಂದೆ, ಸಂಭ್ರಮದಿಂದ ನೋಡಂಬಿಗ ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರವು ಅಂಬಿಗ, ನವರಂಧ್ರಗಳಿಂದ ಕೂಡಿದ ಈ ಶರೀರ. ಸಂಭ್ರಮದಿಂದ ನೋಡು, ಭಗವಂತ ಕೊಟ್ಟದ್ದು ಸಂಭ್ರಮ, ನಿನಗೆ ಸಂತೋಷ ಪಡ್ಲಿಕ್ಕೆ ಇರುವಂಥದ್ದು ಒಳ್ಳೆಯ ರೀತಿಯಲ್ಲಿ. ಹೇಗೆ ತಾವರೆ ಎಲೆ ಮೇಲೆ ನೀರಿದ್ದ ಹಾಗೆ ಅಂತ. ಇನ್ನೊಂದು ಕಡೆ ಬರುತ್ತೆ, ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದೊಳು ಸ್ವಾಮಿ ರಾಮ ಎನ್ನುತ್ತ ಪಾಡಿ ಕಾಮಿತ ಕೈಗೊಂಬರೆಲ್ಲ ಈಸಬೇಕು ಇದ್ದು ಜಯಿಸಬೇಕು. ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಮೀರಿ ಆಸೆ ಮಾಡದ ಹಾಗೆ ಧೀರ ಕೃಷ್ಣನ ಭಕುತರೆಲ್ಲ. ಬೀಜ ಇದ್ದೇ ಇರುತ್ತೆ, ಅದು ಅಂಟಿಯೂ ಇರುತ್ತೆ, ಅಂಟದ್ದೆ. ಡಿಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಎರಡು. ಇದು ಬಿಂಬ. ಅತಿ ಆಸೆ, ಸಿಂಪಲ್ ಆಗಿ ಹೇಳುವ, ಅತಿ ಆಸೆ ಗತಿಗೇಡು ಅಂತ ಹೇಳಿದ್ರು. ಅದನ್ನೇ ಅಣ್ಣ ಅವರ ಹಾಡಲ್ಲಿ ನೋಡಿದ್ದು. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಇರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅಂತ ಹಾಡಮ್ಮ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ, ಅವನ ಕಾರಣ ಟಟ ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣು. ಒಂದು ಹಾಡು ಬರ್ಲಿ ಅಮ್ಮ ಈಗ ಆಗಿರೋದು, ಎಲ್ಲಿಯೋ ಅಪರೂಪಕ್ಕೆ ನಮ್ಮಪ್ಪ ಒಂದ್ ಮಾತು ಹೇಳಿದ್ರು, ಹೋಯ್ತು ಅಂತ ಹಾಡುಗಳು. ನಮ್ಮಪ್ಪ ಒಂದ್ ಮಾತು ಹೇಳಿದ್ರು, ಹಿಂದಿನ ಕಾಲದಲ್ಲಿ ಒಂದು ಹಾಡನ್ನ ಇಟ್ಕೊಂಡು ಒಂದ್ ಸಿನಿಮಾ ತೆಗಿಬಹುದು, ಈಗ ಒಂದ್ ಇಡೀ ಸಿನಿಮಾ ಇಟ್ಕೊಂಡು ಒಂದು ಹಾಡು ಬರೆಯಕ್ಕಾಗಲ್ಲ ಅಂತ ನಮ್ಮಪ್ಪ ಯಾವಾಗ್ಲೂ ಡೈಲಾಗ್ ಹೇಳ್ತಾರೆ. ನಾನು ಓಪನ್ ಆಗಿ ಹೇಳ್ತೀನಮ್ಮ, ಎಸ್ ಸರ್, ಒಂದು 100ರಲ್ಲಿ ಒಂದು ಮ್ಯಾಕ್ಸಿಮಮ್ 10 ಹಾಡುಗಳು ಕೇಳ್ಬೋದು ಈಗ ಅಷ್ಟೇ. ಚಲನಚಿತ್ರಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಕ್ಷೇತ್ರಲ್ಲೂ ಇದೆ ಬಿಡಿ ಪ್ರಕಾರಗಳಲ್ಲಿ. ಫಿಲ್ಮೇ ನಾನು ಓಪನ್ ಆಗಿ ಹೇಳ್ತೀನಿ, ನನ್ನಂತ ಟೇಟರ್ ಒಂದು 10 ಹಾಡು, ಅದರಲ್ಲಿ ಮನಸ್ಸಲ್ಲಿ ಉಳ್ಕೊಳ್ಳೋದು 2-3 ಅಷ್ಟೇ. ಬೇರೆ ಓಲ್ಡ್ ಸಾಂಗ್ಸ್, ಓಲ್ಡ್ ಇಸ್ ಗೋಲ್ಡ್ ಅಂತ ಸುಮ್ಮನೆ ಬರಲ್ಲ. ಅದೆಲ್ಲವೂ 100ರಲ್ಲಿ ಮಿನಿಮಮ್ 90 ಕೂಡ ಆಪ್ಯಾಯಮಾನವಾಗಿತ್ತು. ಮಿನಿಮಮ್ ಅದರಲ್ಲಿ ಒಂದು 50 ಅಂತೂ ಗೋಲ್ಡ್ ಆಗಿತ್ತದ. ಟೀಮ್ ವರ್ಕ್ ಒಂದು, ನಾನು ಇದರ ಬಗ್ಗೆ ನಾವು ಇಡೀ ದಿನ ಮಾತಾಡ್ಬೋದು, ಅದು ಬೇಡಿ, ಅಷ್ಟು ಇದೆ ವಿಷಯ ಅಷ್ಟು. ಹಾಗಾಗಿ ಅದು ಸಾಹಿತ್ಯ, ಸಂಗೀತ, ಗಾಯನ 3 ಸೇರಿರುವ ತ್ರಿವೇಣಿ ಸಂಗಮ. ಅದೆಲ್ಲವೂ ಟಾಪ್ ಇದ್ದಾಗ ಅದು ಉಳ್ಕೊಳುತ್ತೆ, ಎವರ್ ಗ್ರೀನ್ ಸಾಂಗ್ ಆಗುತ್ತೆ ಅಂತ. ನಾವು ಇದೆಲ್ಲ ಹಿರಿಯರು ಕೊಟ್ಟಿದ್ದಾರಮ್ಮ. ನಾವು ವಿ ಶುಡ್ ಬಿ ಗ್ರೇಟ್ಫುಲ್ ಟು, ಜೇಸಾಸ್ ಹೇಳಿದ್ದು ಅದನ್ನೇ, ವಿ ಶುಡ್ ಬಿ ಗ್ರೇಟ್ಫುಲ್ ಟು ಆಲ್ ದ ಲೆಜೆಂಡ್ಸ್ ಅಂತ ಅವ್ರು ಹೇಳಿದ್ದಾರೆ. ತ್ಯಾಗರಾಜರು ಅದನ್ನು ಹೇಳಿದ್ರು, ಎಂದರು ಮಹಾನುಭಾವುಲು ಅಂದರಿಕೆ ವಂದನಮ್ಮ. ಮಹಾನುಭಾವರೆಲ್ಲ ಕೊಟ್ಟಿದ್ದಾರೆ ನಮಗೆ. ನಾವು ಕ್ರಿಯೇಟಿವಿಟಿ ಬೇಡ ಅಂತಲ್ಲ, ಬೇಕು, ನಮ್ಮಲ್ಲಿ ಕ್ರಿಯೇಟಿವಿಟಿ ಬೇಕು. ನಾವು ಹೊಸತನ್ನ ಕಂಡುಹಿಡ್ತಾ ಹೋಗ್ಬೇಕು, ನಿಂತ ನೀರಾಗಬಾರ್ದು, ನದಿ ಹಾಗೆ ಹರಿತಾ ಇರ್ಬೇಕು ಯಾವುದೇ ಕಲೆ. ಆದರೆ ನಾಟ್ ಫಾರ್ ದ ವರ್ಸ್, ಇಟ್ ಶುಡ್ ಬಿ ಫಾರ್ ದ ಬೆಟರ್. ನಿಮ್ ಮನೇಲೂ ಕೂಡ ನೀವು ಯಾವತ್ತಾದ್ರೂ, ಅಪ್ಪ ನಿಮ್ ಮಗನ ಹೆಸರು ಆಲ್ರೆಡಿ ಸಾಗರ್ ಅಂತ ಹೇಳಿದ್ರಿ, ಮಗನ ಹೆಸರು ಸಾಗರ್, ಒಬ್ಬನೇ ಮಗ. ಅವನಿಗೆ ಜರ್ನಲಿಸಂ ಫೀಲ್ಡ್ ಅಲ್ಲಿ ಇದ್ದಾನೆ. ಅವನು ಈ ಹಾಲಿವುಡ್ ಫಿಲ್ಮ್ಸ್ ಅನ್ನು ರಿವ್ಯೂ ಮಾಡಿ ಕಂಟೆಂಟ್ ರೈಟಿಂಗ್ ಇದೆಲ್ಲ ಮಾಡ್ತಾನೆ. ವರ್ಕ್ ಫ್ರಮ್ ಹೋಮ್. ದೇವ್ರದಿಂದ ಒಳ್ಳೆ ಸಂಸ್ಕಾರ ಇದೆ ಅಮ್ಮ. ಮತ್ತೆ ಈ ಲವ್ಸ್ ಮ್ಯೂಸಿಕ್, ಡ್ಯಾನ್ಸ್. ನನ್ನ ವೈಫ್ ಡ್ಯಾನ್ಸರು, ಸೀತಾಕೋಟೆ ಅಂತ ತುಂಬಾ ಸೀರಿಯಲ್ ಅದ್ರಲ್ಲಿ ಮಾಡ್ತೇವೆ. ಮುಕ್ತದಲ್ಲಿ ಮೇಜರ್ ರೋಲ್ ಮಾಡ್ತಾ ಇದ್ಲು ಅವಳು. ಇದರಲ್ಲಿ ಅಂಜನಿ ಪುತ್ರದಲ್ಲಿ ರಶ್ಮಿಕನ ತಾಯಿಯಾಗಿ ಮಾಡಿದ್ದಾಳೆ, ಅಪ್ಪು ಫಿಲ್ಮ್. ನನ್ ಜೊತೆ ಬರಲ್ಲ ನೋಡಿ, ಸಾಕಾಗಿದೆ ಆಯ್ತಾ. ಆಮೇಲೆ ರಂಗಭೂಮಿ ಕಲಾವಿದೆ ಅವಳು, ಹಾಗೆ ಸಾಧನೆ ಮಾಡಿದ್ದಾಳೆ. ನನ್ನ ಹೆಂಡತಿ ಅಂತ ಹೇಳೋದಲ್ಲ, ಸೀತಾಕೋಟೆ ಅಂತ.
ಎಲ್ಲ ಆ ಮಟ್ಟಿಗೆ ಮನೆಯಲ್ಲಿ ಕಲೆಯ ಒಂದು ಕುಟುಂಬ. ಕ್ಲಾಸಸ್ ಬೆಳಿಗ್ಗೆ ಎದ್ದರೆ ಗೆಜ್ಜೆ ಶಬ್ದ ಕೇಳ್ತಾ ಇರುತ್ತೆ, ಮಕ್ಕಳಿಗೆ ಪಾಠ ಇದೆಲ್ಲ. ಬ್ಯೂಟಿಫುಲ್. ಹ್ಮ್. ಮಗ ಯಾವತ್ತಾದ್ರೂ ನಿಮ್ಮ ಹತ್ರ ಬಂದ ಅಪ್ಪ ಈ ಸಾಂಗ್ ಅವನಿಗೆ ಹಾಡಿ? ಅವನಿಗೆ ಇಷ್ಟ ಸಂಗೀತ ಎಲ್ಲ ಇಷ್ಟವೇ, ಹ್ಮ್. ಹಾಡ್ತಾನೆ, ಬಟ್ ಪ್ರೊಫೆಷನಲ್ ಆಗಿ ಅಲ್ಲ, ನಿಮ್ಮನ್ ಕೇಳ್ತಾರೆ ಯಾವಾಗ್ಲಾದ್ರು ಅಪ್ಪ ಹಾಡಿ ಈ ಹಾಡನ್ನ ನಂಗೆ ಕೇಳ್ಬೇಕು? ಅವನು ಆಕ್ಚುಲಿ ಬೆಳೆದಿದ್ದೆ ನನ್ನ ಹಾಡಿನ ನನಗಮ್ಮ. ಅವನು ಚಿಕ್ಕ ಹುಡುಗ ಆಗಿದ್ದಾಗ, ವೆರಿ ಸ್ಮಾಲ್, ತುಂಬಾ ಮಗು ಆಗಿದ್ದಾಗಲೇ ನನ್ನ ಕ್ಯಾಸೆಟ್ ಕೇಳ್ಕೊಂಡೇ ಬಂದ. ಹಾಗದು ಅಯ್ಯಪ್ಪ ಸಾಂಗ್ ಎಲ್ಲ ಹಾಡಿದ್ದೆ ತುಂಬಾ, ಅದನ್ನೆಲ್ಲ ಅವನು ಕೇಳ್ಕೊಂಡೇ ಬೆಳೆದ. ಅವನಿಗೆ ಒಂಥರ ಸಂಗೀತದ ಒಂದು ಮೂಲ ವಾಸನೆ ಅಲ್ಲಿಂದ ಬಂದಿದ್ದು ಅವನಿಗೆ. ಇವತ್ತು ತುಂಬಾ ಖುಷಿ ಪಡ್ತಾನೆ, ಪ್ರೋಗ್ರಾಮ್ ಬಂದ್ರೆ ಸಂತೋಷ ಪಡ್ತಾನೆ. ಫ್ರೀ ಇದ್ದಾಗೆಲ್ಲ ಹಾಡ್ತಾನೆ ಇರ್ತೀನಲ್ಲ ನಾನು. ಮತ್ತೆ ಇದು ಅಷ್ಟೇ, ಅವನಿಗೆ ಸ್ವಲ್ಪ ಈ ಆಕ್ಟಿಂಗ್, ಇದು ಫಿಲಮ್ಸಿನ ಇದೆಲ್ಲ ತುಂಬಾ ವಿಮರ್ಶೆ ಎಲ್ಲ ಮಾಡ್ತಾನೆ. ಅದಕ್ಕೆ ಸರಿಯಾಗಿ ಅವನಿಗೆ ಜಾಬ್ ಸಿಕ್ತೀಗ. ಒಳ್ಳೇದಾಗ್ಲಿ ಅಂತ. ನಾವು ಮಕ್ಕಳು ಸಾಧನೆ ಮಾಡಿದಾಗ ನಮಗೆ ಸಿಗುವಂತ ಸಂತೋಷವೇ ಬೇರೆ. ನೀವ್ ಅದು ಬೇರೆ. ನಾವೆಲ್ಲ ಹೌದು. ಸಾಧನೆ ಮಾಡಿದ್ರೆ ನಮ್ ತಂದೆ ತಾಯಿ ಹೌದು. ಖುಷಿ ಆಗುತ್ತೆ ಅಂತ. ಈಗ ನೀನು ಇಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇದ್ಯಾ, ನೀನು ನೋಡಿ ಎಷ್ಟು ಸಂತೋಷ ಆಗುತ್ತೆ ನಿಮ್ ತಂದೆ ತಾಯಿಗೆ. ಹಂಗೆ ನಿಮ್ ಮಗ ಸಾಧನೆ ಮಾಡಿದಾಗ ನಿಮ್ಗೆ ಬಹಳ ಸಂತೋಷ. ಯಾವಾಗಲೂ ಇಂಪಾರ್ಟೆಂಟ್. ಹೌದು, ಮತ್ತೆ ಸಂಸ್ಕಾರಗಳು ಹಾಗೆಂತ ನಾವು ಬಹಳ ಒಂದು ಹಿಡಿದಿಡ್ಬಾರ್ದು ಮಕ್ಕಳನ್ನ. ಕರೆಕ್ಟ್. ನಾನು ಹೇಳಿದಾಗೆ ಆಗ್ಬೇಕು ಅವನು. ನನ್ನ ಒಂದು ಅವನು ಪೊಸೆಸಿವ್ ನೇಚರ್ ಅಂತ ಹೇಳಿದ ಯಾರ ಬಗ್ಗೆ ಇರಬಾರ್ದಮ್ಮ. ಗಂಡ ಹೆಂಡತಿಯನ್ನ ಪೊಸೆಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಹೆಂಡತಿ ಗಂಡನ ಪೊಸೆಸ್, ಅದು ಉಳಿಯೋದಿಲ್ಲ. ನಾನು ಚಂದನ ಚಾನಲ್ ಒಂದು ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು. 100 ಎಪಿಸೋಡ್, ನಾನು ನನ್ನ ವೈಫ್ ಇಂಟರ್ವ್ಯೂ ಮಾಡಿದ್ದು. ಎಲ್ಲ ದೊಡ್ಡ ದೊಡ್ಡ ಸ್ವಲ್ಪ ತುಂಬಾ ಹೆಸರು ಮಾಡಿರುವಂಥದ್ದು ಅವರ ದಾಂಪತ್ಯ ಜೀವನದ ಬಗ್ಗೆ, ಅವರ ಸಾಧನೆ ಬಗ್ಗೆ ಎಲ್ಲ. ಫಾರ್ ಎಕ್ಸಾಂಪಲ್ ಶಂಕರ ಬಿದರಿ ದಂಪತಿ ಬಂದಿದ್ರು, ದೊರೆಸ್ವಾಮಿ HS ದೊರೆಸ್ವಾಮಿ ಬಂದಿದ್ರು, ನಾಗಾವರಣ ಬಂದಿದ್ರು. ನಾವು ಅದರಲ್ಲಿ ಕೇಳ್ತಾ ಇದ್ದಿದ್ದೆಲ್ಲ ನಿಮ್ಮ ಮದುವೆಯನ್ನ ಹೇಗೆ ನೀವು ಇಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಬಂದ್ರಿ, ಅಥವಾ ಅದರ ಗುಟ್ಟೇನು ಅಂತ. ಹೇಳಿ ಸರ್. ಮಾತಿಗೆ ಡೈವರ್ಸ್ ಆಗಲ್ಲಮ್ಮ ಈಗ. ವಿಷಯ ಹೌದಲ್ಲೂ ಹೇಳಿ ನೀವು. ನಿಜ. ಈಗ ಮದುವೆ ಆದವ್ರು ಅದೇ ಗಂಭೀರ ಸಮಸ್ಯೆ ಇದು. ನೀವು ಲಾಯರ್ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಅಪ್ಲಿಕೇಶನ್ ಇದೆ, ಡೈವರ್ಸ್ ಇದು ಎಷ್ಟಿದೆ ಅಂತ ಹೇಳಿ. ಗಂಭೀರ ಸಮಸ್ಯೆ. ಹಾಗೆ ಅಂತ ನಿಮಗೆ ಒಂದ್ ಸ್ವಲ್ಪ ಸರಿಯಾಗಿಲ್ಲ ಬಿಟ್ಟು ಹೋಗಿಬಿಡೋದಾ? ಯಾವುದು ಪರ್ಫೆಕ್ಟ್ ಇದೆ? ಎಲ್ಲದರಲ್ಲೂ ನಿಮಗೆ ಹೊಂದಾಣಿಕೆ ಆಗೋದಿಲ್ಲ. ಇಟ್ಸ್ ಆಲ್ವೇಸ್ ಎ ಕಾಂಪ್ರಮೈಸ್. ನಾನು ನನ್ನ ಹೆಂಡತಿ ಬೇಕಾದ್ರೆ ಜಗಳ ಆಡಿದ್ದೀವಿ, ಅಲ್ಲ ಕೊನೆಗೆ ಗೊತ್ತಾಗತ್ತೆ ಒಂದ್ ದಿವಸ, ನಿನ್ನನ್ನು ರಿಪೇರಿ ಮಾಡೋಕ್ಕಾಗಲ್ಲ, ನನ್ನ ರಿಪೇರಿ ಮಾಡೋಕೆ ನಿನಗಾಗಲ್ಲ ಅಂತ. ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ, ಇದು ಬರಬೇಕು ಸ್ವಲ್ಪ. ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ. ಈ ಪಾಲಿಸಿ ಇದ್ರೆ ಲೈಫ್ ಚೆನ್ನಾಗಿರುತ್ತೆ. ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಪ್ರೀತಿ ವಿಶ್ವಾಸ ಇರಲಿ, ಅಷ್ಟೇ ಸಾಕು. ವಿಪರೀತ ಮೋಹ, ವಿಪರೀತ ಪೊಸೆಸಿವ್ನೆಸ್ ಯಾವುದು ಉಳಿಯಲ್ಲಮ್ಮ, ಗ್ಯಾರಂಟಿ ಇದು. ಈಗಂತೂ ಯಾಕೋ ಸೋಷಿಯಲ್ ಮೀಡಿಯಾ ಎಲ್ಲ ಜಾಸ್ತಿ ಒಳ್ಳೇದು ಆಗಿದೆ, ಸ್ವಲ್ಪ ಕೆಟ್ಟ ಪರಿಣಾಮ ಇದು ಒಂದು. ತುಂಬಾ ಸಂಸಾರದ ವ್ಯವಸ್ಥೆಯಲ್ಲಿ ಏರುಪೇರಾಗೋದು ಬಹಳ ಜಾಸ್ತಿ ಆಗಿದೆ ಈಗ. ಹೌದು, ಆಕ್ಚುಲಿ ನೀವ್ ಹೇಳಿದ್ರಿ ಜಾಸ್ತಿ ಒಳ್ಳೇದು ಇಲ್ಲ ಸರ್. ನಾನ್ ನೋಡ್ದಂಗೆ ಜಾಸ್ತಿ ಸ್ವಲ್ಪ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಜಾಸ್ತಿ. ನಿಮ್ದು ಯಾವ್ದೋ ಒಂದು ಇಂಟರ್ವ್ಯೂ ನೋಡುವಾಗ ಗೊತ್ತಾಯ್ತು ನೀವು ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ. ಯಾವಾಗ ಬೇಕೋ ಸ್ವಲ್ಪ ನಾನು ವೀಕೆ, ನಾನು ಹೇಳ್ದೆ, ಇದನ್ನ ನಾನು ನೋಡಿದೆ. ಸೊ ಈಗ ನಾನ್ ನೋಡಿರೋ ಮಟ್ಟಿಗೆ ಸೋಷಿಯಲ್ ಮೀಡಿಯಾ 90% ಬ್ಯಾಡ್, 10% ಗುಡ್ ಇದೆ. ತಗೊಳ್ಳೋರು ತಗೋಬಹುದು. ಅಂದ್ರೆ ನಾನು ಸ್ವಲ್ಪ ಜಾಸ್ತಿ ನಾನು ಸ್ವಲ್ಪ ಪ್ರವಚನಗಳಿದೆ ಕೇಳ್ತೀನಿ. ಸಂಗೀತ ಕೇಳೋದು ಬಿಡಿ, ಇದ್ದೇ ಇದೆ. ಅದು ಚೆಸ್ ಆಡೋದು ಇದ್ದೇ ಇದೆ. ಸೊ ಪಾಲಿಟಿಕ್ಸ್ ಇಂಟ್ರೆಸ್ಟ್, ಚರ್ಚೆ ಗಿರ್ಚೆ ಎಲ್ಲ ಕೇಳ್ತೀನಿ. ನಾನು ಪ್ಯಾನಲ್ ಡಿಸ್ಕಷನ್ ಇದೆಲ್ಲ ನನಗೆ ಇಂಟ್ರೆಸ್ಟ್. ಅದು ನಮ್ಮ ನ್ಯೂಸ್ ಚಾನಲ್ ಅಂತೂ, ನಿಮ್ಮ ಸ್ಪೀಡ್ ನ್ಯೂಸು ನಾನು ತುಂಬಾ ನೋಡ್ತೀನಿ. ನಾನು ನೀವು ನಿಜವಾಗಿ ಹೇಳ್ತೀನಿ, ಒಂದು ಹೆಸರಲ್ಲೇ ಸ್ಪೀಡ್ ಇದೆ ಅಲ್ವಾ, ಬಹಳ ಫಾಸ್ಟ್ ಆಗಿ ಎಸ್ಟಾಬ್ಲಿಷ್ ಆದಂಥ ಒಂದು ಚಾನಲ್ ನಿಮ್ಮದು ಸ್ಪೀಡ್ ನ್ಯೂಸ್. ನಾನು ತುಂಬಾ ಎಪಿಸೋಡ್ ನೋಡಿದ್ದೀನಿ. ನಾನು ಯೂಟ್ಯೂಬಲ್ಲಿ ಸಿಗುತ್ತೆ ನನಗೆ, ನಾನು ನೋಡ್ತೀನಿ. ಹಾಗೆ ಐ ಶುಡ್ ರಿಯಲಿ ಕಂಗ್ರ್ಯಾಚುಲೇಟ್ ಸ್ಪೀಡ್ ನ್ಯೂಸ್ 24/7. ಇದು ಬಹಳ ಇನ್ನಷ್ಟು ದೊಡ್ಡ ಮಟ್ಟಿಗೆ ಹೋಗುತ್ತೆ, ಯಾವುದೇ ಸಂದೇಹ ಇಲ್ಲ. ಕನ್ನಡಿಗರ ಧ್ವನಿಯಾಗಿ, ಕನ್ನಡ ಸಂಸ್ಕೃತಿಯ ಧ್ವನಿಯಾಗಿ, ಭಾರತೀಯ ಸಂಸ್ಕೃತಿಯ ಧ್ವನಿಯಾಗಿ ಇದು ಮುಂದೆ ಹೋಗಲಿ ಅಂತ ಹಾರೈಸ್ತೀನಿ. ನೊಂದವರ ಬಾಳಿಗೆ ಬೆಳಕಾಗುವ ರೀತಿಯಲ್ಲಿ. ಇದು ಕ್ಲೀಶೆ ಅಲ್ಲ, ನಮ್ಮ ಈ ಕಷ್ಟದಲ್ಲಿರ್ತಾರ, ಒಂದಷ್ಟು ಸಂತೋಷ ನಮ್ಮಿಂದ ಸಿಕ್ಕಿದ್ರೆ ಅದು ಸಾರ್ಥಕ. ನಾನು ಯಾವಾಗಲೂ ನೋಡಿದೆ, ನನ್ನ ಹಾಡಿಂದ ಒಂದೇ ಒಂದು ಇನ್ಸಿಡೆಂಟ್ ಹೇಳಿಬಿಡ್ತೀನಿ. ನಾನೊಂದು ಚಂದನ ವಾಹಿನಿಯಲ್ಲಿ ಒಂದು ಕನಕದಾಸರ ಬಗ್ಗೆ ನಾನು ಅವತ್ತು ನಮ್ಮ ಫ್ರೆಂಡ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಹೇಳಿ ಲೈವ್ ಇಂಟರ್ವ್ಯೂ ಮಾಡಿದ್ವಿ. ಕನಕದಾಸ ಜಯಂತಿ ದಿವಸ ಕನಕದಾಸರ ಬಗ್ಗೆ ನಾನು ಅದರಲ್ಲಿ ಹಾಡಿದ್ದು ಮಾತು ಇದೆಲ್ಲ ಬಂತು. ಒಂದು 1 hour ಎಪಿಸೋಡು. ಗ್ರಾಚಾರಕ್ಕೆ ನನ್ನ ನಂಬರು ಕೊಟ್ಟು ಬಿಟ್ಟಿದ್ದಾರೆ, ಅಲ್ಲಿ ಮಾಡಿದ್ದಾರೆ. ತುಂಬಾ ಫೋನ್ಗಳು ಬಂತಮ್ಮ, ಇನ್ನು ಅಪ್ರಿಸಿಯೇಷನ್. ಒಂದು ನನಗೆ ಮರೆಯಕ್ಕಾಗದ ಒಂದು ಫೋನು, ಹೌದು, ಅದು ಆಚೆ ಉತ್ತರ ಕರ್ನಾಟಕ ಇರಬೇಕು. ಅಲ್ಲಿಂದ ಫೋನ್ ಮಾಡಿ ಅಳ್ತಾ ಇದ್ದಾನೆ. ಏನಪ್ಪ ಹೇಳಿ ಕುಡಂಟ್ ಕಂಟ್ರೋಲ್ ಹಿಮ್ಸೆಲ್ಫ್. ಕೊನೆಗೆ ಹೇಳಿದ,
ನಾನು ಸೂಸೈಡ್ ಮಾಡಿಕೊಳ್ಳುವ ಹಂತದಲ್ಲಿದ್ದೆ ಸರ್, ನಿಮ್ಮ ಹಾಡು ಕೇಳಿ ಆ ಡಿಸಿಷನ್ ಚೇಂಜ್ ಆಯಿತು ಅಂತ. ನನ್ನ ಸಾರ್ಥಕತೆ ಅದರಲ್ಲಿ. ಅದು ಕನಕದಾಸರ ಶಕ್ತಿಯಪ್ಪ ಅಂತ. ಅದು ನಾನು ಹೇಳಿದ್ದೆ ಅದರಲ್ಲಿ ಯಾವುದಂದ್ರೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಸಾರ್ಥಕ. ಅಲ್ಲಿ ನಾನು ಅವನಿಗೆ ಏನು ಹೇಳುವಾಗ ಅವನಿಗೆ ಒಂಥರ ನಾನು ಚೇಂಜ್ ಮಾಡಿಬಿಟ್ಟೆ ಸರ್, ಇನ್ನು ಹೆದರೋದಿಲ್ಲ ಸರ್, ನಾನು ಜೀವನದಲ್ಲಿ ಹೊಸ ಒಂದು ಬೆಳಕು ಕಂಡೆ ನಾನು ಅಂತೇಳಿ. ಇದು ನಾ ಮಾಡಿದಲ್ಲ, ಅದು ಕನಕದಾಸ ಶಕ್ತಿ. ಒಂದು ಸಂಗೀತಗಾರರಿಗೆ ಸಿಗುವಂಥ ಅಪರೂಪದ ಇಂಥ ಕೆಲವು ಸಂದರ್ಭಗಳಿದೆಯಲ್ಲ, ಎಲ್ಲ ತುಂಬ ಪ್ರಚನೆ ಇರುತ್ತೆ. ಇದು ವಿಶೇಷವಾದ್ದು ಅಂತ ಕಾಣುತ್ತದೆ. ಹಾಗಾಗಿ ಆ ಶಕ್ತಿ ಸಂಗೀತಕ್ಕಿದೆ, ಸಾಹಿತ್ಯಕ್ಕಿದೆ. ಅದು ಮಾಡೋದು ನೊಂದವರಿಗೆ ಸಂತೋಷ ಕೊಟ್ಟರು ಸಾಕು. ಅಟ್ಲೀಸ್ಟ್ ನಂದು ಯಾವತ್ತೂ ನನ್ನ ಕಾರ್ಯಕ್ರಮ ಸ್ವರೂಪವೂ ಹಾಗೆ, ಇಷ್ಟು ಬಿ ಎಂಟರ್ಟೈನಿಂಗ್, ತುಂಬ ಖುಷಿ ಪಡೋದು. ಒಂದು 2 ಗಂಟೆನೋ 3 ಗಂಟೆನೋ 1 ಗಂಟೆನೋ ನಮ್ಮ ಎದುರು ಇರ್ತಾರೆ ಜನರು, ಅವ್ರಿಗೆ ಬೇರೆ ನೆನಪಾಗೋದಕ್ಕೆ ಬಿಡಬಾರ್ದು. ನಮ್ಮ ಜೊತೆಯಲ್ಲಿ ಇನ್ವಾಲ್ವ್ ಆಗಿ ಬಿಡ್ಬೇಕು ಅವರು. ನನ್ನ ಪ್ರಯತ್ನ ಅದು ಕೆಲವು ಒಂದು ಸೂಕ್ಷ್ಮ ವಿಷಯ ಗಮನಿಸ್ಕೊಳ್ತೀನಿ ನಾನು, ಯಾವ ಥರ ಹಾಡಿದ್ರೆ ಜನರಿಗೆ ಖುಷಿಯಾಗುತ್ತೆ ಅದೆಲ್ಲ ಸ್ವಲ್ಪ ಗಮನಿಸ್ಕೊಂಡು ಮಾಡ್ತಾ ಬಂದೆ. ಹಾಗಾಗಿ 100,000 1,000 ಕಾರ್ಯಕ್ರಮ ಮಾಡೋ ಅವಕಾಶ ಆಯ್ತು ನನಗೆ ಅಂತ ಕಾಣುತ್ತೆ ನನಗೆ. ಕೆಲವು ಸೂಕ್ಷ್ಮ ವಿಷಯ ಉದಾಹರಣೆಗೆ ನಾನು ಹೇಳಿದ್ದು, ಒಂದು ಯಾವುದೋ ಒಂದು ಎಷ್ಟು ಸೂಕ್ಷ್ಮ ಇರಬೇಕಾಗುತ್ತಂದ್ರೆ, ಒಂದು ಮದುವೆ ಮನೆ ಪ್ರೋಗ್ರಾಮ್ ಅಂತ ಇಟ್ಕೊಳ್ಳಿ, ಮ್ಯಾರೇಜ್ ಪ್ರೋಗ್ರಾಮ್ ನನಗೆ ಬಹಳ ಇಷ್ಟ. ಪಬ್ಲಿಕ್ ಪ್ರೋಗ್ರಾಮ್ ಹೇಗಾದ್ರೆ ಇಷ್ಟ, ಟೆಂಪಲ್ ಗಿಂಪಲ್ ಪಾಲಿಟಿಕ್ಸ್ ಎಲ್ಲ ಇದೆ. ಮ್ಯಾರೇಜಲ್ಲಿ ನೀವು ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಹಾಡಾಡೋ, ದೇಹದಿಂದ ದೂರನಾದ ಏಕೆ ಆತ್ಮೆ ಹೋಗಯ್ಯ ನೀನೊಂದಲ್ಲಿ. ಮದುವೆ ಮನೆಯಲ್ಲಿ ಸಂಭ್ರಮ ಸಂತೋಷ, ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಒಲವೇ ಜೀವನ ಸಾಕ್ಷಾತ್ಕಾರ ಹಾಡಿ, ಈ ಸಂಭಾಷಣೆ ನಮ್ಮ ಪ್ರೇಮ ಸಂಭಾಷಣೆ ಹಾಡಿ. ಅದು ಬಿಟ್ಟು ನೀವು ಯಾರಿಗೆ ಯಾರುಂಟು ಹಾಗೆ ಅಂತ ಅದು ಯಾವುದೋ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಖುಷಿ ಪಡ್ಬೋದು. ಇದು ಸೂಕ್ಷ್ಮ ವಿಷಯಗಳು, ಇಂಥದ್ದೆಲ್ಲ ತುಂಬಾ ಇದೆ ನನಗೆ. ಸುಮ್ಮನೆ ನಾನು ನಮ್ಮ ಎಲ್ರಿಗೂ ಗೊತ್ತಿದೆ ವಿಷಯ, ನಾನು ಇನ್ನೊಂದ್ಸಲ ಸ್ವಲ್ಪ ಜಾಗೃತಿ ಆಗಲಿ ನಮ್ಮ ಮಕ್ಕಳಿಗೆ ಹೇಳೋದು ಇಂಥದ್ದೆಲ್ಲ. ಸ್ವಲ್ಪ ಸೆಲೆಕ್ಷನ್ ಆಫ್ ದ ಸಾಂಗ್ ಯಾವ ಥರ ಇರಬೇಕು, ಒಂದು ಪ್ರೋಗ್ರಾಮ್ ಯಾವ ಥರ ಮಾಡಬೇಕು, ನೀವು ಸಂತೋಷ ಪಡಬೇಕು, ಜನರಿಗೆ ಸಂತೋಷ ಕೊಡಬೇಕು. ಮತ್ತೆ ಅನ್ನೆಸರಿ ಬಿಗುಮಾನ ಎಂದರೆ ಏನೋ ಸ್ವಲ್ಪ ಗಂಭೀರ ಮುಖಮುದ್ರೆಯಲ್ಲಿ ಹೋದರೆ ಯಾರು ನೋಡೋದಿಲ್ಲ. ಸ್ವಲ್ಪ ಸ್ಮೈಲಿಂಗ್ ಇರಲಿ ಅಲ್ವಾ. ಈಗ ನೀವು ಆಂಕರಿಂಗ್ ಚೆನ್ನಾಗಿ ಸ್ಮೈಲಿಂಗ್ ಅಲ್ಲಿ ಇದ್ದಾಗ ಜನ ನೋಡೋರು ಖುಷಿಯಾಗಿ ಬಿಡುತ್ತೆ. ಅದನ್ನ ನೀವು ಸೀರಿಯಸ್ ಆಗಿ ಮಾಡಿದ್ರೆ ಅಷ್ಟೇ.